ಬೀಟ್ರೂಟ್ ಪಲ್ಯ ಮಾಡೋದು ತೋರಿಸ್ತಿದ್ದೇನೆ. ಆಲ್ಮೋಸ್ಟ್ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತದೆ. ಇದು ಸಣ್ಣ ಸಣ್ಣ ಹಚ್ಚಿದ್ದೇನೆ ಬೀಟ್ರೂಟ್, ಕರಿಬೇವು, ನೀರುಳ್ಳಿ, ನಿಮಗೆ ಖಾರಕ್ಕೆ ತಕ್ಕಷ್ಟು ಕಾಯಿಮೆಣಸು. ಎಣ್ಣೆ ಹಾಕಬೇಕು. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಮತ್ತು ಕರಿಬೇವು ಸೊಪ್ಪು, ಖಾರಕ್ಕೆ ತಕ್ಕಷ್ಟು ಕಾಯಿಮೆಣಸು ಮತ್ತು ನೀರುಳ್ಳಿ ಮತ್ತು 2 ಎಸಳು ಬೆಳ್ಳುಳ್ಳಿ. ಫ್ರೈ ಆಗುವ ತನಕ ಸ್ವಲ್ಪ ಫ್ರೈ ಆಗಲಿ ನೀರುಳ್ಳಿ ಕಾಯಿಮೆಣಸೆಲ್ಲ. ಅನಂತರ ಸಣ್ಣ ಸಣ್ಣ ಹಚ್ಚಿದ ಬೀಟ್ರೂಟನ್ನು ಹಾಕಬೇಕು. ಸ್ವಲ್ಪ ಬೇಯಲಿ, ಅದು ಸ್ವಲ್ಪ 20 ಮಿನಿಟ್ಸ್ ಬೇಯಲಿ. ಬೇಯಲಿ, ಮುಚ್ಚಳವನ್ನು ಮುಚ್ಚಿಡಿ. ಆಲ್ರೆಡಿ ಬೆಂದಿದೆ ಇದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಸ್ವಲ್ಪ ಕಾಯಿ ತುರಿ ಹಾಕಿ. ಇದು ಕೆಲವರಿಗೆ ಬೀಟ್ರೂಟ್ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲಲ್ಲ, ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಬೀಟ್ರೂಟು. ಎಂತ ಗೊತ್ತುಂಟ, ಇದರಲ್ಲಿ ಇದು ಬೀಟ್ರೂಟ್ ಈಗ ನಿಮಗೆ ತಿನ್ನಲಿಕ್ಕೆ ಜ್ಯೂಸ್ ಮಾಡಿ ಸಹ ಕುಡಿಬೋದು. ಇದರಲ್ಲಿ ರಕ್ತಹೀನತೆ ನಿವಾರಣೆ ಮಾಡುತ್ತದೆ ಬೀಟ್ರೂಟಲ್ಲಿ. ಮತ್ತು ಬೀಟ್ರೂಟ್ನಲ್ಲಿ ಕಬ್ಬಿನಾಂಶ ಹೆಚ್ಚಾಗಿರುತ್ತದೆ ಅದರಲ್ಲಿ. ಮತ್ತು ನಿಮ್ಮ ಹಿಮೋಗ್ಲೋಬಿನ್ ಉತ್ಪತ್ತಿಗೆ ನೆರವಾಗುತ್ತದೆ, ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತದೆ. ಈಗ ಬೀಟ್ರೂಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ನನಗೆ ಇಷ್ಟ, ನಾನು ತಿಂತೇನೆ. ನಮ್ಮ ಮನೇಲಿ ಎಲ್ಲರೂ ತಿಂತಾರೆ. ಈಗ ಪಲ್ಯ ಮಾಡಿ ಚಪಾತಿಗೆ, ಅನ್ನದ ಜೊತೆಗೆ, ರೊಟ್ಟಿ ಜೊತೆಗೆಲ್ಲ ತಿನ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್.